ನಮಸ್ಕಾರ ಸ್ನೇಹಿತರೆ, ನಾನೇ ಭಾರತ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಶೋ ಈ ಹೆಸರು ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ನಮ್ಮ ಭಾರತಕ್ಕಿಂತ ವಿದೇಶಿ ಅನುಯಾಯಿಗಳು ಶಿಷ್ಯರನ್ನು ಹೊಂದಿರುವ ಆಧ್ಯಾತ್ಮಿಕ ಗುರುಗಳು. ನಾನು ಒಬ್ಬ ಅತಿ ಸಾಮಾನ್ಯ ಮನುಷ್ಯ, ನನ್ನನ್ನು ದೇವರೆಂದು ನೋಡುವರು, ಮತಿ ಭ್ರಮಣೆಗೊಂಡಿರುವವರು ಎಂಬ ಮಾರ್ಮಿಕ ಉತ್ತರಗಳನ್ನು ನೀಡುತ್ತಾ ಇಡೀ ಜಗತ್ತನ್ನೇ ಆಕರ್ಷಿಸಿಕೊಂಡು ಮಾನವರ ಹಿತಚಿಂತಕ, ತತ್ವಜ್ಞಾನಿ, ಶಿಕ್ಷಕ ಎಂದರೆ ಅವರೇ ಓಶೋ. ಅವರ ಹಿತನುಡಿಗಳು ನಿಮ್ಮ ಮುಂದೆ. ಪ್ರಪಂಚದಲ್ಲಿ ಅತ್ಯಂತ ಭಯಪಡಿಸುವ ವಿಚಾರವೆಂದರೆ ಮತ್ತೊಬ್ಬರ ಅಭಿಪ್ರಾಯಗಳು. ಬೇರೆಯವರ ಅಭಿಪ್ರಾಯಗಳ ಬಗ್ಗೆ ನೀವು ಭಯಪಡುವುದನ್ನು ಯಾವಾಗ ಬಿಡುತ್ತೀರೋ ಆಗಿನಿಂದ ನೀವು ಒಂದು ಕುರಿಯಾಗಿ ಇರುವುದಿಲ್ಲ, ಸಿಂಹವಾಗಿರುತ್ತೀರಿ. ಒಂದು ಅದ್ಭುತವಾದ ಗರ್ಜನೆ ನಿಮ್ಮ ಹೃದಯದಲ್ಲಿ ಕೇಳಿ ಬರುತ್ತದೆ. ಅದುವೇ ಸ್ವಾತಂತ್ರ್ಯದ ಗರ್ಜನೆಯಾಗಿರುತ್ತದೆ. ಒಬ್ಬ ವ್ಯಕ್ತಿಯನ್ನೇ ಪ್ರೀತಿಸಿ, ಆದರೆ ಆರಂಭದಲ್ಲೇ ನೀವು ನಿಮ್ಮ ಸ್ವಾತಂತ್ರ್ಯವನ್ನು ಅವರಿಗೆ ಮಾರುತ್ತಿಲ್ಲ ಎನ್ನುವುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಎರಡು ತತ್ವಗಳ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಜೀವಿಸುತ್ತೇವೆ. ಒಂದು, ಇಂದು ನನ್ನ ಜೀವನದ ಕಡೆಯ ದಿನ ಎನ್ನುವ ಹಾಗೆ ಜೀವಿಸುತ್ತೇನೆ. ಇನ್ನೊಂದು, ಇಂದು ನಾನು ಶಾಶ್ವತವಾಗಿ ಬದುಕುತ್ತೇನೆ ಎಂದು ಜೀವಿಸುತ್ತೇನೆ. ಒಂಟಿಯಾಗಿರುವುದು ಸುಂದರವಾಗಿರುತ್ತದೆ, ಅದೇ ರೀತಿ ಜನರ ಜೊತೆಗಿರುವುದು ಸಹ ಸುಂದರವಾಗಿರುತ್ತದೆ. ಪ್ರೀತಿಯಲ್ಲಿರುವುದು ಕೂಡ ಸುಂದರವಾಗಿರುತ್ತದೆ. ಇದು ಪರಸ್ಪರ ಪೂರಕವಾಗಿಯೂ ಇರುವುದಿಲ್ಲ, ಹಾಗೆಯೇ ವಿರೋಧವಾಗಿಯೂ ಇರುವುದಿಲ್ಲ. ಸ್ತ್ರೀಯರು ಪುರುಷರಿಗಿಂತ ಶಕ್ತಿಶಾಲಿಯಾಗಿರುತ್ತಾರೆ. ಬಂಡೆಗಲ್ಲಿಗಿಂತ ನೀರು ಶಕ್ತಿಶಾಲಿ ಇರುವ ಹಾಗೆ ಕಠಿಣವಾದವುಗಳಿಗಿಂತ ಮೃದುವಾದದ್ದು ಬಹಳ ಶಕ್ತಿಶಾಲಿಯಾಗಿರುತ್ತದೆ. ನಾನು ಜೀವನವನ್ನು ಪ್ರೀತಿಸುತ್ತೇನೆ, ಅದರಿಂದಲೇ ನಾನು ಎಲ್ಲವನ್ನು ಆಚರಣೆ ಮಾಡಬೇಕು ಎಂದು ಬೋಧನೆ ಮಾಡುತ್ತೇನೆ. ದೇಹದಿಂದ ಆತ್ಮದವರೆಗೂ, ದೈಹಿಕದಿಂದ ಆಧ್ಯಾತ್ಮಿಕದವರೆಗೂ, ಲೈಂಗಿಕತೆಯಿಂದ ಅದ್ಭುತವಾದ ಪ್ರಜ್ಞೆಯವರೆಗೂ ನನಗೆ ಎಲ್ಲೆಲ್ಲೂ ದೈವಿಕವಾದದ್ದು. ಜಾಗೃತಿ ಮಾಡುವ ಕೆಲಸಗಳು ಮ್ಯಾಜಿಕ್ನ ಹಾಗೆ ಕೆಲಸ ಮಾಡುತ್ತದೆ. ಇದು ರಜನೀಶ್ ಓಶೋರವರು ಪ್ರಪಂಚಕ್ಕೆ ನೀಡಿದ ಅತ್ಯಂತ ಬೋಧನೆಗಳು. ಇನ್ನು ಅನೇಕ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭವಾಗಲಿ ಸರ್ವರಿಗೂ.